ಗುರು ಏನಯ್ಯ ಸಂಗೀತ ಬರ ಬರತ್ತೆ ಮೇಲೆ ಬರ್ತಾರಲ್ಲ ಒಂದ್ ವೇಳೆ ಮಾತಾಡ್ಸೋ ಸುಂದರ್ ಸಾರ್ಥ ತಾ ಬಂದಾರ ಸ್ವಾಮಿ ವಿಚಾರಿಸೋರು ಕುಲ ಸಭಾವಳಿ ಕರಾಂಜಲಿಗೆ ಬದಲಾಗಿ ಕಡು ಭೀತಿಯ ಹೊಕ್ಕು ಬಾಬಾ ಎನ್ನುವ ಅಗಮ್ಯ ಸಾಧ್ಯ ಕೋಶಂಕುರದಿಂದ ತಳತಳಿಸುವ ವಜ್ರಾಯುಧವನ್ನು ಹಿಡಿದುಕೊಂಡು ನನ್ನನ್ನು ವಿಚಾರಿಸುವಂತವನು ಅವನಲ್ಲ ಸೇವಕ ಓ ದೇವ ನಮಗೆ ದಿಟ್ಟ ಸಾರಥಿ ಸಾರಥಿ ಅನ್ನುವರು ಆದರೆ ತಾವುದಾರು ತಮ್ಮ ನಾಮಾಂಕಿತವೇನು ಚಂದವಾಗಿ ಹೇಳ್ಬೇಕಾದ್ರೆ ನಿಮಗೇನು ಸರಿ ಶರತ್ಕಾಲದಿಂದ ಶೇಷಾಂಕರಂತೆ ಜಳಪಿಸುವ ಆಯುಧದ ಹೊಳಪಿಗೆ ಭೂಮಿಯು ಈ ಕಾಲದಲ್ಲಿ ದಿಕ್ಪಾಲಕರು ಪಕ್ಕನೆ ತಮ್ಮ ತಮ್ಮ ಸ್ಥಳವನ್ನು ಬಿಟ್ಟು ಪಲಾಯನ ಮಾಡಿದರು. ಹೌದಾದ್ರೆ ಮಾಡಾರೆ ಸಾರಥಿ ಕಾಲ ಮೃತ್ಯುವಿನಂತೆ ಸೊಕ್ಕಿದ ರಕ್ಕಸನಾದ ಸುಗ್ರೀವನೆಂದು ತಿಳಿಯಲ ಸೇವಕ ಸುಗ್ರೀವ ಮಹಾರಾಜನಾದರೆ ಬಹಳ ಬಹಳ ಈ ಕುಳಿತ ಮಂದಿಗಾದರೂ ತಿಳಿದು ಬಂತು. ನಿಮ್ಮ ರಾಜ್ಯ ಮಂದಿರವನ್ನು ಬಿಟ್ಟು ಈ ನರ್ತಿರುವ ಸಭಾ ಮಂದಿರಕ್ಕೆ ಬಂದ ಕಾರಣವೇನ್ರಿ ಬುದ್ಧಿ ಸಾರಥಿ ಈ ರಂಗಮಂಟಪಕ್ಕೆ ಬಂದ ಕಾರಣವೇನೆಂದರೆ ಸುರದೀಪತನಾದ ಸುಂಬವರಾಜನು ಚಂದದಿಂದ ಎನ್ನನ್ನು ಆಜ್ಞಾಪಿಸಿದ ಕಾರಣ ಈ ಸಭಾ ಮಂದಿರಕ್ಕೆ ಬರೋಣ ಅಂತಾಯ್ತು ಸೇವಕ. ಬಂದ್ರೆ ಮುಂದೆ ನಮಗೆ ಹೇಳ್ತಾರೆ ಈ ಬುದ್ಧಿ ಸಾರಥಿ ತಡ ಮಾಡದೆ ಎನ್ನುವಡೇನಾದ ಸುಂಬಾಸುರನನ್ನು ಅವರು ಅತಿ ಜಾಗೃತೆಯಿಂದ ಬೆರೆಸುವಂತವನಾಗು ಸೇವಕ ಬಾಲಕ. ಅತಿ ಜಾಗೃತಿ ಕರ್ತೀವ್ರಿ
ತಡ ಮಾಡದೆ ಅತಿ ಜಾಗೃತೆಯಿಂದ ವ್ರತವನ್ನು ಹೊಡೆಯುವಂತವನಾಗು ಸೇವಕ ಬಾಲಬಾಲಿಕ. ಅತಿ ಜಾಗ್ರತೆ ಹೊಡಿ ಹೋಗಿ. ಜಲೈ ಸಾರಥಿ, ರಾಜೇಂದ್ರ ಭೂಪತಿ. ಹಿಮಾಚಲ ಪರ್ವತವು ಎಷ್ಟೊಂದು ನಿರ್ಮಿತ ಮಹಿಮಾಕರವಾಗಿರುವುದು. ಹೌದೌದ್ರಿ ಎಲ್ಲ ಸಾರಥಿ, ರಾಜೇಂದ್ರ ಭೂಪತಿ. ಈ ಮಹಾತ್ಮಳ ರೂಪ ಲಾವಣ್ಯ ಹ, ಅತಿಶ್ರೇಯವನ್ನು ಹೇಳಬೇಕಾದರೆ ಹ, ಅಲಲಲಲಲಲಲಲ, ಸಹಸ್ರ ಜೀವಿಗಳುಳ್ಳ ಪಡಿರಾಜನಿಗಾದರೂ ಸಾಧ್ಯವಾಗಿರಬಹುದು. ಹ. ಸಾರಥಿ, ಹೇಳಿ ಬುದ್ಧಿ. ಇವಳು ಎಂತ ಮಹಿಮಾಕರಳು ಎಂದರೆ ಹ, ಅಲಲಲಲಲಲಲ, ಸ್ವರ್ಗ ಮೃತ್ಯು ಪಾತಾಳಕ್ಕೆ ಹ. ಈ ಜಗಕ್ಕೆ ಸೂತ್ರಧಾರಳೆಂದು. ಹೌದೌದ್ರಿ ಪರಂತು ದೇವಿಯನ್ನು ಮಾತನಾಡಿಸುವನು ಸಾರಥಿ, ಅತಿ ಜಾಗೃತಿ. ಮಾತಾಡ್ಸಿ ನೋಡಿ ಹೆಂಗಾಗ್ತದ. ಅಲಲಲಲಲ, ಹೇ ಸ್ತ್ರೀ ಶಿರೋಮಣಿ, ನೀಚಾತ್ಮನೇ, ಹೇಳುತ್ತೇನೆ ಕೇಳುವಂತ. ಏನಿರುವುದು ಭಗವಂತವನಾಗು. ಯಾರಮ್ಮ ಮಾತೆ ನೀನು ಕಾರಣ, ಯಾರಮ್ಮ ಮಾತೆ ನೀನು ಕಾರಣ, ಹೇ ಸುಂದರಿ, ಹೇಳುತ್ತೇನೆ ಕೇಳುವಂತ. ಏನಿರುವುದು ಭಗವಂತವನಾಗು. ಯಾರ ಮಗಳ ನೀನು ಯಾರ ಸತಿ, ಯಾರ ಮಗಳ ನೀನು ಯಾರ ಸತಿ, ಹೇ ಸುಂದರಿ, ಪಾಪಾತ್ಮನೇ, ಹೇಳುತ್ತೇನೆ ಕೇಳುವಂತವಳು. ಏನಿರುವುದು ಭಗವಂತವನಾಗು. ಪಾಪಾತ್ಮನೇ, ರತ್ನಪ್ರಭಾ ಪುಂಜಿತರಾದ ಕೆಂಚಡೆ ಲೋಚನೆಗೆ ಅಲಲಲಲಲಲಲ, ನೀನು ಏಕಾಂಗಿಯಾಗಿ ಈ ಭೀಕರವಾದ ಹೇಮಾದ್ರಿ ಕಂದರದಲ್ಲಿ ಅದೇನು ಕಾರಣದಿಂದ ವಾಸವಾಗಿರುವೆ? ಎಲೈ ಸ್ತ್ರೀಗಳೇ, ನೀಚಾತ್ಮನೇ, ಮತ್ತು ನಿನ್ನ ನಾಮವೇನು ಹೇಳು? ಇಂಥ ಭಯಂಕರ ಸ್ಥಳದಲ್ಲಿ ಏಕೆ ಸೇರಿರುವೆ? ಎಲೈ ಸುಂದರಿ, ಅಧಮ ದೈತ್ಯನೇ, ಇಲ್ಲಿ ಸಿಂಹ, ಶಾರ್ದುಲ ಮುಂತಾದ ಕೆಟ್ಟ ಮೃಗಗಳು ಸಂಚರಿಸುವವು.
ಮತ್ತು ಈ ಕಾಂತಾರದಲ್ಲಿ ಅಲಲಲಲಲಲಲ ಭಯಂಕರ ರಕ್ಕಸರು ಭೇಟಿಯಾಡುವರು. ಆದರೂ ಮಾತನಾಡು ಕಂಡೆಯ ಹಲವ ಸ್ತ್ರೀಗಳೇ. ಏನೇ ರಕ್ಕಸದ ಮನೆ ಕೈ ನಿಜಾತ್ಮಳೆ ನಮ್ಮ ಗೋಷ್ಠಿಯು ನಿನಗೆ ತೆಕ್ಕಬೇಕು. ಎಲೇ ತಮ್ಮ ದೈತ್ಯನೇ, ಕೈ ನಿಜಾತ್ಮಳೆ ನಾನು ಅಡವಿ ಮನುಜರು. ನಾನು ನಿಜವಾಗಿರುವುದಕ್ಕೆ ಈ ಸಂಚರಿಸುವ ರಕ್ಕಸರು ಶಿವ ಚಾರ್ಮಲಗಳು ಏನು ಮಾಡುವವು? ಶಬ್ಬ ಸುಂದರಿ ಎಲೇ ರಕ್ಕಸನೇ, ಕೈ ನಿಜಾತ್ಮಳೆ ಕಡು ಭಯಂಕರವಾದ ರಕ್ಕಸರು ಏನು ಮಾಡುವರು? ಏ ತಮ್ಮ ದೈತ್ಯನೇ, ಕೈ ನಿಜಾತ್ಮಳೆ ಸುಮ್ಮನೆ ನೀನು ಭಂಗ ಮಾರ್ಗವನ್ನು ಹಿಡಿದು ಕೆಲವಂತವನಾಗಲೈ ಅದಮ ದೈತ್ಯನೇ. ಅಲಲಲಲಲಲ. ಆಹೇ ಸ್ತ್ರೀ ಶಿರೋಮಣಿಯೇ, ಏ ಪಾಪಾತ್ಮನೇ, ಸರ್ವದಾ ಈ ಸ್ಥಳದಲ್ಲಿ ಯಾರೂ ಇಲ್ಲದ ಘೋರಾರಣ್ಯ ಸಮಯವಾಗಿರುವುದು. ಕರ್ಪೂರ ಕಡು ಭಯಂಕರ ಮುಂತಾದ ರಕ್ಕಸರು ಸಂಚರಿಸುವರು. ಅಲಲಲಲಲಲಲ. ಮತ್ತು ಕ್ರೂರ ಮೃಗಗಳು ಕಿಷ್ಕಿಂದಮಯವಾಗಿ ತಿರುಗಾಡುವವು. ಶಾಬಾಸ್! ಐ ಸುಂದರಿ, ಏ ಪಾಪಾತ್ಮನೇ, ಅಲಲಲಲಲಲ. ಆದ ಕಾರಣ ಈ ಘೋರತರವಾದ ವನದಲ್ಲಿ ಒಬ್ಬರ ಇರುವೆ ಎಂದು ವಿಚಾರಿಸಿದರೆ ದೋಷವೆನಿಸುವುದೇ ನಮ್ಮ ತಾಯಿ ಹೊಂಡದೇವಿ. ಅಲಲಲಲಲಲ. ಏನೇ ರಕ್ಕಸದ ಮನೆ, ಐ ನಿಜಾತ್ಮಳೆ ಇಂಥ ಕಾಲದಲ್ಲಿ ಕಕ್ಕಲಾದ್ಯೆಯು ಎನ್ನಲ್ಲಿ ಹುಟ್ಟಿದ ಬಳಿಕ ಅಲಲಲಲಲಲ. ಇನ್ನು ಮೇಲೆ ನಾನು ಸುಮ್ಮನಿರುವುದು ತರವಲ್ಲ. ಏ ಕರ್ಪೂರನೇ, ಐ ನಿಜಾತ್ಮಳೆ ಎನ್ನ ಉನ್ನತವಾದ ನಾಮಾಂಕಿತವನ್ನು ಬಿತ್ತರಿಸುವನು, ಕೇಳುವಂತವನಾಗು. ಏನಿರೋದು ಏ ನರಾದ ಮನೆ, ಐ ನಿಜಾತ್ಮಳೆ ಸ್ವರ್ಗ ಮೃತ್ಯು ಪಾತಾಳ ಲೋಕಗಳಿಗೆ ಜನನಿ, ಪರಾಕ್ಕಳೆ ಪರ ಬ್ರಹ್ಮ ಪರದೇವಿ ಎಂದು ಕರೆಯುವರು. ಎಲೇ ರಕ್ಕಸದ ಮನೆ, ಐ ನಿಜಾತ್ಮಳೆ ಅಲಲಲಲಲಲ. ಪರಂಪರೆಯಾಗಿ ಇದುವರೆಗೆ ಹಿಮಾಚಲ ಪರ್ವತದಲ್ಲಿ ವಾಸವಾಗಿರುವೆನು. ಇದುವರೆಗೂ ಪರಪುರುಷರ ಮುಖವನ್ನು ಸಹ ಕಾಣಲಾರು ಇರುವೆನು. ಶಬ್ಬ ಸುಂದರಿ, ಏ ಕೊಟ್ಟಿ ರಕ್ಕಸನೇ, ಐ ಅಧಮ ಸ್ತ್ರೀಗಳೇ, ಅಲಲಲಲಲಲ. ಯಾವ ಮೃಗಗಳು ಯಾವ ರಾಕ್ಷಸರು ಯಾರೇನು ಮಾಡುವರು? ಅಲಲಲಲಲಲ. ಈ ಪರ್ವತ ಸಮೂಹದಲ್ಲಿ ಯೋಗಿನಿ ಜೋಗಿನಿ ಅನಂತ ಕೋಟಿ ವರ್ಷ ಕಾಲ ಕಳೆದಿರುವೆನು. ಶಬ್ಬ ಸುಂದರಿ, ಅರಿಯದಿರುವ ನಿನ್ನ ನಾಮ ಅಂಕಿತವೇನಿರುವುದು? ಹೇಳುವಂತವನಾಗಲೈ ಮೂಲ ರಕ್ಕಸನೇ. ಅಲಲಲಲಲಲ. ಕೆಲೈ ದೇವಿಯೇ, ಎಲೇ ಪಾಪಾತ್ಮನೇ, ಸುಂಬನಿ ಸುಂಬರೆಂಬ ರಕ್ಕಸರು ಬಹು ಸಮರ್ಥರು. ಐ ಸುಂದರಿ, ಎಲೇ ನೀಚಾತ್ಮನೇ, ಅಜಯ ಸೂರನಾದ ದೇವೇಂದ್ರನನ್ನು ಹಡೆದೋಡಿಸಿ ಅಲಲಲಲಲಲ. ಸ್ವರ್ಗಲೋಕಕ್ಕೆ ಅಧಿಕಾರಿಗಳಾಗಿರುವರು. ಐ ಸುಂದರಿ, ಎಲೇ ದಮದ ಹೈತ್ಯನೇ, ಅಲ್ಲದೆ ಯಜ್ಞಾಹುತಿ ಕೊಟ್ಟರು ಅಲಲಲಲಲಲಲ. ಸ್ವರ್ಗ ಸಮ್ಮುತ ಲೋಕಗಳಿಗೆ ಸೂತ್ರಧಾರಿಯಾಗಿ ಮೆರೆಯುವ ಅಲಲಲಲಲಲ. ಆ ದೇವತಾ ನಿಸ್ಕರಕ್ಕೆ ಅಜ್ಞಾತವಾಸ ಮಾಡಿಸಿರುವರು. ಎಲೈ ಸುಂದರಿ, ಎಲೇ ಕುಲಹೀನರೇ, ಇದು ಅಲ್ಲದೆ ರವಿ ಅಧಿಕಾರವನ್ನು ಕೈಗೆಟ್ಟಿಕೊಂಡು ಅಲಲಲಲಲಲ. ಎಂಥ ಪ್ರಚಂಡ ಗಂಡುಗಲಿಗಳಲ್ಲಿ ಸ್ತ್ರೀ ರತ್ನವೊಂದು ಹೊರತಾಗಿರುವುದು. ನೀನು ಮಾತ್ರ ಅವರಿಗೆ ದೊರೆತೆ ಎಂದರೆ ಅಲಲಲಲಲಲ. ಹಾಲಿನಲ್ಲಿ ಸಕ್ಕರೆ ಬೆರೆಸಿದಂತಾಗುವುದು. ಐ ಸುಂದರಿ, ಎಲೇ ನೀಚಾತ್ಮನೇ, ನನ್ನ ಹೆಸರು ಸುಗ್ರೀವ, ಸುಂಬರಾಜನಿಗೆ ದೂತನು. ನಾನು ನಿಮಗೆ ಮಧ್ಯಸ್ಥಿಕೆಲಾಗಿರುವೆನು. ಈ ಕ್ಷಣದಲ್ಲಿ ಕರೆಯಲಿಕ್ಕೆ ಬಂದಿರುವೆನು.
ತಾಯಿ ತೀವ್ರದಿಂದ ಪ್ರಯಾಣಕ್ಕೆ ಸಿದ್ಧಳಾಗಮ್ಮ ಜನನಿ. ಎಲೆ ಸುಗ್ರೀವನೇ, ಐ ದುಷ್ಟ ಸ್ತ್ರೀಯಳೇ, ಎಲ್ಲ ಪಣಿಯಲ್ಲಿ ಗಂಡನನ್ನು ಪಡೆಯದಿದ್ದಾರೆ. ಇನ್ನು ಮೇಲೆ ನಾನು ಮಧ್ಯಸ್ಥನಾಗಲಿಕ್ಕೆ ನೀನು ಯೋಗ್ಯವಾಗುತ್ತಿತ್ತು. ಶಬ್ಬಾಸ್ ಸುಂದರಿಯೇ. ಏದಮ ದೈತ್ಯನೇ, ಫಲಂತೂ ನಮ್ಮ ಅಲ್ಪ ಬುದ್ಧಿಯಿಂದ ಕಠಿಣವಾದ ಶಬ್ದಕ್ಕೆ ಕಾರಣ ಮಾಡಿಕೊಂಡೆವು. ಎಲ್ಲ ಸುಗ್ರೀವನೇ, ಐ ದುಷ್ಟ ಸ್ತ್ರೀಯಳೇ, ಏನಂದರೆ ಕಡು ಭಯಂಕರವಾದ ರಣಾಗ್ರಹದಲ್ಲಿ ಎನ್ನನ್ನು ಜಯಿಸುವವನು ಅವನ್ಯಾವನಿರುವನೋ ಅವನೇ ಎನ್ನ ಗಂಡನೆಂದು ಭಾವಿಸುವನು. ಶಬ್ಬಾಸ್ ಸುಂದರಿ. ಏ ಸುಗ್ರೀವನೇ, ಇಷ್ಟರ ಮಟ್ಟಿಗೆ ಮಾತ್ರ ಎನ್ನ ಮೇಲೆ ಕೈ ಮಾಡಿ ಗೆದ್ದವರನ್ನು ನಾನು ಕಾಣೆನು. ಆದ ಕಾರಣ ನಿಮ್ಮ ಒಡೆಯನಾದ ಸುಂಬನು ಗೆದೇವನೋ ತ್ವರಣದಲ್ಲಿ ಮೃತ ಹೊಂದುವನೋ ತಿಳಿಯದು. ಏ ಸುಗ್ರೀವನೇ, ಇವರಿಂದ ಹೋಗಿ ಈ ವಾರ್ತೆಯನ್ನು ಅವನಿಗೆ ಅರಿವಿ ಬೇಗನೆ ಕರೆದುಕೊಂಡು ಬಾ. ಎಲ್ಲ ಸುಗ್ರೀವನೇ, ಕರಗಿರಾಗ್ರಹದಲ್ಲಿ ಆ ನಿನ್ನ ರಸ ಸುಂಬನಿಗೆ ಜಯವಾದರೆ ಸೌತ್ನಿಂದ ಲಗ್ನ ಮಾಡಿಕೊಂಡು ಹೋಳಿಗೆ ತುಪ್ಪವನ್ನು ಹೋಗುವರಂತೆ ಕಡ್ಡಿಯಲ್ಲದೆ ಕರೆದುಕೊಂಡು ಬರುವಂತವನಾಗಲೈ ಸುಗ್ರೀವನೇ, ರಾಕ್ಷಸರಿಗೆ ದೂತನೇ. ಬಂಡ ಸ್ತ್ರೀಯಳೇ, ನೀಚಾತ್ಮನೇ, ಇಂಥ ಗರ್ವದ ಮಾತುಗಳನ್ನಾಡಿದರೆ ನಾನೇನು ಹೇಳಲಿ? ಎಲೈ ಸುಂದರಿ, ಕುಲಹೀನನೇ, ನಮ್ಮ ರಾಜ್ಯರು ದೀಪಲಾಡ್ಡರು ಯಥೋಚಿತವಾದ ನಿಮ್ಮ ವಿಷಯವಾಗಿ ಈ ಹೇಮಾದ್ರಿಗೆ ನಡೆದು ಬರುವುದುಂಟೆ ಹೇಗೆ? ಅಥವಾ ಬಂದರೂ ಬರಬಹುದು. ಜೈ ಸ್ತ್ರೀಯಳೇ, ನೀಚಾತ್ಮನೇ, ಸುಂಬರಾಜನಲ್ಲಿ ಕಾದು ರಣಭೂಮಿಯಲ್ಲಿ ಜಯಿಸುವುದು ನಾ ಕಾಣೆನು. ಒಳ್ಳೆಯ ಮಾತಿನಿಂದ ಸರಿಯಾಗಿ ಉಲ್ಲಾಸದಿಂದ ನಿಷ್ಕರುಣಿಗಳು ಬಂದು ಹಿಡಿದು ತಡಬಡ ಮಾಡುವುದು ದಿಟ್ಟವೆಂದು ತಿಳಿಯಮ್ಮ ಜನನಿ. ನಾನು ಇನ್ನು ಹೋಗಿ ಬರುವೆನು. ಬಹು ಎಚ್ಚರದಿಂದ ಇರುವಂತವಳಾಗು ಜನನಿ. ಎಲೆ ಸುಗ್ರೀವನೇ, ಈ ಬಂಡ ಸ್ತ್ರೀಯರೇ, ಒಳ್ಳೆಯದು ಒಳ್ಳೆಯದು, ಹೋಗಿ ಬರುವಂತವನಾಗಲೇ ಸುಗ್ರೀವನೇ, ರಾಕ್ಷಸರಿಗೆ ದೂತನೇ. ಜೈ ಸಾರಥಿ, ಜೈ ಸಾರಥಿ. ರಾಜೇಂದ್ರ ಭೂಪತಿ, ಕೇಳಿದ್ಯಾ ಈ ಮಕ್ಕಳಾಡುವ ಏನು ಕಟ್ಟಿ ಮಾತಾಡೋ ಮರ ಹೆಣ್ಮಗಳು? ಇವಳನ್ನು ಯುದ್ಧದಲ್ಲಿ ಜಯಿಸಬೇಕಾದರೆ ಹೌದು, ಯುದ್ಧದ ಗೆದಿ ಅಂತ. ಮೇಲಿನ ಆದಿಶೇಷನಿಗಾದರೂ ಆಗದಂತೆತ್ತು. ಹೌದು ಹೌದಿಪ್ಪ. ಸಾರಥಿ, ರಾಜೇಂದ್ರ ಭೂಪತಿ, ನಮ್ಮ ಸುಂಬಾಸುರನು ಇವಳೊಡನೆ ಯುದ್ಧ ಮಾಡಿ ಗೆಲ್ಲುವನೋ ಅಥವಾ ರಣದಲ್ಲಿ ಗೆದಿಯದೆ ಮೃತ ಹೊಂದುವನು ಎಂದು ತಿಳಿಯದ ಮಾತಾಗಿದೆ. ಹೌದು ಹೌದು ಮರ ಎಲ್ಲ ಸಾರಥಿ, ರಾಜೇಂದ್ರ ಭೂಪತಿ. ಆದರೆ ನನ್ನಿಂದ ಮಾತ್ರ ಸರ್ವತಾ ಆಗಲಾರದು. ನಿಂದು ನನಗೂ ಆಗಲಿಪ್ಪ. ಮತ್ತು ಯುದ್ಧದ ಸಂಗತಿಗಳನ್ನು ತಿಳಿಸಿಬಿಟ್ಟರಾಯ್ತು. ಹಾ ಹೌದು. ಜೈ ಸಾರಥಿ, ರಾಜೇಂದ್ರ ಭೂಪತಿ, ತಡ ಮಾಡದೆ ಅತಿ ಜಾಗ್ರತೆಯಿಂದ ರಥವನ್ನು ಹಿಂದಿರುಗಿ ಹೊಡೆಯುವಂತವನಾಗು ಸೇವಕ. ಅತಿ ಜಾಗ್ರತೆಯಿಂದ ಹಿಂದಿರುಗಿರತ್ತ ರೈತ.
ಗಾದಿ